ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಜಯಲಲಿತಾ ಸೀರಿಯಲ್ನ ನಮ್ಮ ಜೈ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವರ ಸೀರಿಯಲ್ ಸೆಟ್ಗೆ ವಿಸಿಟ್ ಮಾಡಿದ್ದೀವಿ. ಸಾಕಷ್ಟು ವಿಚಾರಗಳನ್ನು ಮಾತನಾಡೋದಿದೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಆ್ಯಕ್ಚುಲಿ ನಾವೇ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಜೈ ಅವರು ಹೇಗಿದ್ದೀರಾ ಅಂತ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೆಟ್ ವಿಸಿಟಿಗೆ ಬಂದಿದ್ದೀವಿ. ಸೊ ಹೇಗೆ ನಡೀತಿದೆ ನಿಮ್ಮ ಪಾತ್ರ ಮತ್ತು ಶೂಟಿಂಗು? ಶೂಟಿಂಗು ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಇವತ್ತು ನೀವು ನೋಡ್ಬೋದು, ಇದೆಲ್ಲ ಸ್ವಲ್ಪ ಸ್ಪೆಷಲ್ ಸೆಗ್ಮೆಂಟ್ ಇದೆ. ಸಮ್ ಏನೋ ಪ್ರೋಗ್ರಾಮ್ ಏನೋ ನಡೆಯೋ ಥರ ಇದೆ. ಹೇಳೋಕ್ಕಾಗಲ್ಲ ಅದನ್ನು, ರಿವೀಲ್ ಮಾಡಲ್ಲ. ಅದು ಬಿಟ್ಟರೆ ಶೂಟಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಆಡಿಯನ್ಸ್ ಕಡೆಯಿಂದನೂ ರೆಸ್ಪಾನ್ಸ್ ಕೂಡ ಅದೇ ಥರ ಬರ್ತಾ ಇದೆ. ಏನಂದರೆ ಖುಷಿ ವಿಚಾರ ಏನಂದರೆ ತಿಂಗಳ ಕಥೆಯಲ್ಲಿ ಹೊಸದೇನಾದರೂ ಒಂದು ನಡೀತಾನೆ ಇರುತ್ತೆ. ಅಂದರೆ ಒಂದು ಟ್ವಿಸ್ಟ್ ಆಗಿರ್ಬೋದು ಅಥವಾ ಹೊಸ ಪಾತ್ರಗಳಾಗಿರ್ಬೋದು. ಇವತ್ತು ಕೂಡ ಕೆಲವೊಬ್ಬರು ಆಡಿಷನ್ಸಿಗೆ ಬಂದಿದ್ದಾರೆ, ಅದು ಹೊಸ ಪಾತ್ರಗಳಿಗೆ. ಸೊ ಈ ಥರದ್ದು ಏನಾದರೂ ನಡೀತಾನೆ ಇರುತ್ತೆ. ಆ್ಯಂಡ್ ಈ ನೇಚರ್ ನನಗೆ ತುಂಬ ಇಷ್ಟ. ಅಂದರೆ ನಾವು ಸಿಟಿ ಮಧ್ಯದಲ್ಲಿ ಇದ್ದು ಆ ಟ್ರಾಫಿಕ್ಕು, ಆ ಪೊಲ್ಯೂಷನ್ನು, ಆ ಸೌಂಡು ಕೇಳಿ ಇದು ಸಿಟಿಯಿಂದ ಆಚೆ ಇರೋದ್ರಿಂದ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಪೀಸ್ ಆಗಿದೆ ವಾತಾವರಣ. ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಒಳ್ಳೆ ಗಾಳಿ ನೋಡಿ, ಇಷ್ಟು ಚೆನ್ನಾಗಿದೆ ವೆದರು, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಒಳ್ಳೆ ವೆದರು, ಹಸಿರು, ಸುತ್ತ ಹಸಿರು ಇದೆ. ಫಾರ್ಮ್ ಹೌಸ್ ಇದು ಆ್ಯಕ್ಚುಲಿ. ಏನೋ ಒಟ್ಟು ಕೆಲ್ಸಕ್ಕೆ ಬರೋದಕ್ಕೆ ಒಂದು ಖುಷಿ ಆಗುತ್ತೆ, ಅಷ್ಟು ಹೇಳ್ಬೋದು. ಸೊ ಇನ್ನೊಂದು, ಇವಾಗ ಈ ಸೀರಿಯಲಲ್ಲಿ ಜೈ ಅನ್ನೋ ಪಾತ್ರವನ್ನ ಎಲ್ಲರೂ ಕೂಡ ಗುರುತಿಡಿದು ಕರ್ನಾಟಕದಂತ ಮನೆ ಮಾತಾಗಿದ್ರ. ಸೊ ಜೈ ಅಂತಾನೆ ಕಂಡಿಡ್ತಾರೆ. ನಿಮ್ಮ ಒರಿಜಿನಲ್ ನೇಮ್ ಏನಾದರೂ ಯಾರಾದರೂ ಕಂಡಿಡಿತಾರೆ ಆ ಥರ ಅಂತ? ಇಲ್ಲ, ಜೈ ಅಂತಲೇ ಕಂಡುಹಿಡಿತಾರೆ. ಅಂದರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಅಥವಾ ಎಲ್ಲೋ ಒಂದು ಮಾಲ್ಗೋ, ಸಿನಿಮಾಗೋ ಅಥವಾ ಎಲ್ಲೇ ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ಯಾರಾದರೂ ಒಬ್ರು ಗುರ್ತಿಡಿತಾನೆ ಇರ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ್ಯಸ್ ಎನ್ ಆರ್ಟಿಸ್ಟ್ ಅದೇ ಬೇಕಿರೋದು. ಅಲ್ಟಿಮೇಟ್ಲಿ ನಮ್ಮನ್ನೊಬ್ಬರು ನಮ್ಮ ಕೆಲಸ ನೋಡಿ ಒಬ್ಬರು ಮೆಚ್ಕೊಂಡು ಗುರುತಿಡಿತಾರಲ್ಲ, ಅದೇ ಬೇಕಿರೋದು ಒಬ್ಬ ಆರ್ಟಿಸ್ಟ್ಗೆ. ಆ್ಯಂಡ್ ಅದು ಸಿಗ್ತಾ ಇದೆ. ಆ್ಯಂಡ್ ಅದು ಈ ಸೀರಿಯಲಿಂದ ಸಿಗ್ತಾ ಇರೋದು ನನಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಸ್ಟಾರ್ ಸುವರ್ಣ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಹೇಳ್ದಂಗೆ ಈ ಸೀರಿಯಲಲ್ಲಿ ದಿನಕ್ಕೊಂದು ಟರ್ನು ಟ್ವಿಸ್ಟು ಇದ್ದೇ ಇರುತ್ತೆ ಅಂತ ಹೇಳಿದ್ರಿ. ಸೊ ಈಗ ಟರ್ನ ಏನಂತಂದರೆ, ಇವಾಗ ನಿಮ್ಗೆ ಇಷ್ಟ ಇಲ್ಲದೆ ಇರೋ, ಅಂದರೆ ಅವ್ರಿಗಿಷ್ಟ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಹುಡುಗಿನೇ ಮದುವೆ ಆಗಿದ್ದೀರಾ ಇವಾಗ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಏನೇನಾಗುತ್ತೆ ಅನ್ನೋದನ್ನ ಕೇಳಿದ್ರೆ ಖಂಡಿತ ನೀವು ಹೇಳಲ್ಲ ಅಂತ ಗೊತ್ತು. ಸೊ ನೆಕ್ಸ್ಟು ಅಂದರೆ ನೀವೇನಾದರೂ ಸೇಮ್ ಅವ್ರ ಥರನೇ ಇಬ್ಬರು ಇಷ್ಟಪಟ್ಟು ಮುಂದುವರಿಯೋ ಥರ ಏನಾದರೂ ಹಿಂಟ್ ಇದೆಯಾ ಅಂತ? ಎಲ್ಲ ಹೇಳ್ಬಿಟ್ರೆ ಇವಾಗ್ಲೇ ಆಮೇಲೆ ಜನ ನೋಡೋದಿಲ್ಲ. ಇವಾಗ ಏನು ಟ್ವಿಸ್ಟ್ ಕೊಡೋಕ್ಕಾಗುತ್ತೆ ಹೇಳಿ. ಬಟ್ ಏನಂದರೆ ಚೇಂಜ್ ಈಸ್ ನೆಸೆಸರಿ ಅಂತಾರಲ್ಲ, ಆ ಥರ ಮನುಷ್ಯ ಬದಲಾಗ್ತಾನೆ. ಆದರೆ ಅದು ಯಾವ ಥರ, ಹೇಗೆ, ಎಲ್ಲಿ, ಯಾರಿಂದ ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ಜನ ಕಾದಿದ್ದೇ ನೋಡಬೇಕು. ಯಾಕೆಂದರೆ ಅವ್ರಿಗೋಸ್ಕರ ಅಂತಲೇ ಈ ಥರ ಕತೆ ಹೆಣ್ದು ಬೇರೆ ಬೇರೆ ಟ್ವಿಸ್ಟ್ಗಳನ್ನ ಕೊಟ್ಟು ಒಂದು ಏನಂತಾರೆ, ಒಂದು ಸುಂದರವಾಗಿ ಅದನ್ನು ಶೂಟ್ ಮಾಡಿ ಕೊಡ್ತಾ ಇರೋದು. ಸೊ ಅದನ್ನು ಬಾಯಿ ಮಾತಲ್ಲಿ ಹೇಳಿಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಅದನ್ನು ಅವರೇ ನೋಡಿ ಎಂಜಾಯ್ ಮಾಡಬೇಕು. ಇನ್ನು ಪ್ರೀವಿಯಸ್ ಅಂದರೆ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ವಿ, ಅಜ್ಜಿಮ ಅಂದರೆ ಅಂಬಿಕಾ ಮೇಡಮ್ ಅವ್ರ ಎಂಟ್ರಿ ಒಂಥರ ಟ್ವಿಸ್ಟ್ ಅದೇ ಬೇರೆ ಥರ ಇತ್ತು. ಸೊ ಅವ್ರದ್ದು ಮತ್ತೆ ಎಂಟ್ರಿ ಸಾಧ್ಯತೆ ಇದೆಯಾ ಏನಾದರೂ? ಅಂದರೆ ಬರ್ತಾರೆ, ಆದರೆ ಮತ್ತೆ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರ ಪಾತ್ರಕ್ಕಷ್ಟು ವೆಯ್ಟ್ ಇರಬೇಕಾದ್ರೆ ಪದೇ ಪದೇ ಬಂದರೆ ಅಷ್ಟು ಮಜಾ ಇರೋದಿಲ್ಲ. ಸೊ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅಂಥ ಸೂಪರ್ ಸ್ಟಾರ್, ಅವಾಗ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟ್ರ್ಗಳ ಜೊತೆ ಸಿನಿಮಾ ಮಾಡಿದ್ದಾರೆ, ಎಷ್ಟೊಂದು ಭಾಷೆಗಳಲ್ಲಿ ಮಾಡಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರನ್ನ ಕರೆಸ್ತಾರೆ ಅಂತ. ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಎಪಿಸೋಡ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಡಿಯನ್ಸ್ ಕೂಡ ಲೈಕ್ ಮಾಡ್ತಾ ಇದ್ದಾರೆ. ತುಂಬ ಜನ ಹೇಳಿದ್ದಾರೆ ಚೆನ್ನಾಗಿತ್ತು ಆ ಸೆಗ್ಮೆಂಟು, ಅವ್ರು ಬಂದು ಅಷ್ಟು ತೂಕ ಕೊಟ್ಟರು ಕತೆಗೆ ಅನ್ನೋ ಥರ ತುಂಬ ಮೆಸೇಜ್ಗಳು ಬಂದವು. ಹೌದು 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 ಹೌದು. ಆ್ಯಂಡ್ ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ತುಂಬ ಹಂಬಲ್ ಆಗಿ ನಮ್ಮ ಜೊತೆ, ನಮ್ಮ ಥರನೇ ಚಿಕ್ಕ ಮಕ್ಳು ಥರನೇ ಅವ್ರೂ ಕೆಲಸ ಮಾಡಿಕೊಂಡು ಹೊಸಬ್ರು ಹಳಬ್ರು ಅಂತ ಭೇದ ಭಾವ ಇಲ್ದಲೇ ನಮ್ಮ ಜೊತೆ ಕೆಲಸ ಮಾಡಿದ್ರು. ತುಂಬ ಖುಷಿ ಆಯಿತು. ಸೊ ಜೈ ಅವ್ರು ಇನ್ನೊಂದು, ಒಬ್ಬ ನಟ, ಅದು ಸೀರಿಯಲ್ ಆಗಿರ್ಬೋದು, ಬೆಳ್ಳಿತೆರೆ ಆಗಿರ್ಬೋದು, ಯಾವುದೇ ಆದರೂ ಒಬ್ಬ ನಟನಾಗಿ ಬರಬೇಕು ಅಂದರೆ ಸಾಕಷ್ಟು ಪರಿಶ್ರಮ, ಸಾಕಷ್ಟು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಸೊ ನೀವು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೇನು ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಇಲ್ಲಿಗೆ ಎಂಟ್ರಿ ಮಾಡಿರಿ ಅಂತ?
ಆ್ಯಕ್ಚುಲಿ ನಾನು ಇಂಜಿನಿಯರ್ ಬೇಸಿಕಲಿ. ಸೊ ಅದು ಮುಗಿಯೋವರೆಗೂ ನನಗೆ ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಅದು ಮುಗಿದಾದ ಮೇಲೆ ನಾನು ಜಾಬ್ ಮಾಡಬೇಕಾದ್ರೆ ನನಗೆ ಯಾಕೋ ಅದು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಅಂದರೆ ನನ್ನ ಡಾಕ್ಟರ್ ರಾಜ್‌ಕುಮಾರ್ ಅವ್ರ ದೊಡ್ಡ ಫ್ಯಾನು. ಅವ್ರದ್ದು ಪ್ರತಿ ಸಿನಿಮಾ ನೋಡಿದಾಗಲೂ ಅನ್ನಿಸ್ತಾ ಇತ್ತು, ಹೇಗೆ ಇವರು ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ಹೆಂಗೆ ಈ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ? ಅದು ಒಬ್ಬ ಮನುಷ್ಯ ಏನಿದು ಆ್ಯಕ್ಟಿಂಗ್ ಎಲ್ಲ ಅನ್ನೋದು ನಂಗೆ ಕುತೂಹಲ ಇತ್ತು. ಸರಿ ನೋಡೋಣ, ಮಾಡಲಿಂಗ್ ಎಲ್ಲ ಮಾಡ್ತಾಯಿದ್ದೆ. ನೋಡೋಣ ಸಿನಿಮಾನೂ ಒಂದ್ಸಲಿ ಟ್ರೈ ಮಾಡೋಣ. ಅದು ದೊಡ್ಡ ಸಮುದ್ರ ಅದು. ಆ್ಯಂಡ್ ಆ ಕಲೆ ಇದೆಯಲ್ಲ, ಅದು ಎಲ್ರಿಗೂ ಒಲಿಯೋದಿಲ್ಲ. ಸೊ ಸುಮ್ಮನೆ ಬ್ಲೈಂಡಾಗಿ ಹೋಗೋದು ಬೇಡ, ತಯಾರಿ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ಫಸ್ಟು ನಾಟಕಗಳನ್ನ ಶುರು ಮಾಡಿದೆ ನಾನು. ಸುಮಾರು ನಾಟಕಗಳು ಮಾಡಿದೆ. ನ್ಯಾಷನಲ್ ಲೆವೆಲ್ವರೆಗೂ ನಾನು ನಾಟಕಗಳು ಮಾಡಿದ್ದೀನಿ. ಎಲ್ಲ ಥರದ್ದು ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ, ಎಲ್ಲ ಥರದ್ದು ನಾಟಕಗಳನ್ನ ಮಾಡಿ ಅಲ್ಲಿ ಟ್ರೈನ್ ಆಗಿ ಹೇಗೆ ಮಾಡಬೇಕು. ಏಕೆಂದರೆ ಇವಾಗ ಒಂದು ಆಡಿಷನ್ ಅಂತ ಕರೆದ್ರೆ 100 ಜನ ಬಂದಿರ್ತಾರೆ. ಲಕ್ ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಟ್ಯಾಲೆಂಟ್ ಮ್ಯಾಟ್ರ್ ಆಗುತ್ತೆ. ಇವಾಗ ಒಂದು 5 ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದರೆ ಅಲ್ಲಿವರೆಗೂ ಹೋಗೋಕ್ಕಾದ್ರೂ ನಮಗೆ ಟ್ಯಾಲೆಂಟ್ ಇರಬೇಕು. ಆ್ಯಂಡ್ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು, ಯಾರು ಜಾಸ್ತಿ ಟೈಮ್ ಕೊಡೋದಿಲ್ಲ. ಒಂದೊಂದು ವಾರಗಟ್ಟಲೆ ಪ್ರಿಪೇರ್ ಆಗಿ ಬನ್ನಿ ಅಂತ ಯಾರೂ ಹೇಳೋದಿಲ್ಲ. ಸ್ಪಾಟಲ್ಲಿ ಪ್ರಿಪೇರ್ ಆಗಬೇಕು. ಸೊ ಅದೆಲ್ಲ ನಮಗೆ ನಾಟಕದಲ್ಲಿ ಸಿಗುತ್ತೆ, ಆ ಅವಕಾಶಗಳು. ಅಂದರೆ ಆ ಥರ ಟ್ರೈನ್ ಮಾಡ್ತಾರೆ ನಮ್ಮನ್ನು. ಸೊ ಅದೆಲ್ಲ ಒಂದು 3-4 ವರ್ಷ ಅಲ್ಲಿ ನಾಟಕಗಳನ್ನ ಮಾಡಿ ಅದಾದಮೇಲೆ ನಾನು ಸೀರಿಯಲ್ಗೆ ಮತ್ತು ಸಿನಿಮಾಗೆ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಿಪ್ರೇಷನ್, ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಅಫ್ಕೋರ್ಸ್ ಸಿನಿಮಾಗೆ ಅಂತಲೇ ಬಂದಿದ್ದು ನಾನು. ಸೊ ನೋಡ್ಬೇಕು ಇದರಿಂದ, ಈ ಅವಕಾಶ ನನ್ನ ಎಲ್ಲಿ ಕರ್ಕೊಂಡೋಗುತ್ತೆ ಅನ್ನೋದು ಕಾಯ್ತಾ ಇದ್ದೀನಿ ನಾನು. ಒಳ್ಳೆ ಕತೆ ಬರಬೇಕು ಆ್ಯಕ್ಚುಲಿ. ಅಂದರೆ ಸಿನಿಮಾ ಮಾಡಬೇಕು ಅಂತ ಮಾಡೋದಕ್ಕಿಂತ ನಾನು ಮಾಡ್ತಿರೋ ಸಿನಿಮಾ ಏನು ಹೇಳ್ತಾ ಇದೆ ಜನಗಳಿಗೆ. ಇವಾಗ ಬಜೆಟ್ ಮ್ಯಾಟ್ರ್ ಆಗೋದಿಲ್ಲ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಹೊಸಬ್ರಾಗಲಿ ಹಳಬ್ರಾಗಲಿ, ಜನ ಕಾನ್ಸೆಪ್ಟ್ನ ಇಷ್ಟಪಡ್ತಾ ಇದ್ದಾರೆ. ಆ ಥರ ಇದ್ದಾಗ ಒಳ್ಳೆಯ ಅವಕಾಶ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಟೀಮ್ ಬಂದರೆ ಖಂಡಿತ ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಥರ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ನನಗೆ. ಅಂದರೆ ಈಗ ಸಿನಿಮಾ ಕಡೆ ಬರ್ತೀನಿ ಅನ್ನೋ, ಅಂದರೆ ಆ ಕಡೆನೂ ಕೂಡ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ಸೊ ಇತ್ತೀಚೆಗೆ ನೀವು ಕೂಡ ಗಮನಿಸ್ತಾ ಇರ್ತೀರ, ಅಂದರೆ ಹೊಸಬ್ರು ಸಿನಿಮಾ ಬಂತು ಅಂದರೆ ಇಂಡಸ್ಟ್ರಿಲಿ ಕತೆ ಚೆನ್ನಾಗಿದ್ರು ಕೂಡ ಒಂದು ಏನೋ ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ. ಒಂದು ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಅಥವಾ ಜನ ಬರ್ತಾ ಇಲ್ಲ ಅನ್ನೋ ಸಮಸ್ಯೆಗಳನ್ನು ನಿರ್ದೇಶಕರಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು ಓಪನ್ ಆಗಿ ಹೇಳ್ತಿದ್ದಾರೆ. ಸೊ ಈ ಒಂದು ಸಮಸ್ಯೆಗೆ ನೀವೇನು ಹೇಳ್ತೀರಾ ಅಂತ. ನೀವು ಕೂಡ ಇಂಡಸ್ಟ್ರಿಗೆ ಈಗ ಬಂದರೆ ಎಂಟ್ರಿ ಹೊಸಬ್ರೆ, ಸೊ ನೀವು ಯಾವ ಥರ ಇದನ್ನು ಫೇಸ್ ಮಾಡಿ ಬರ್ತೀರಾ ಅಂತ. ಅಂದರೆ ನೀವು ಹೇಳಿದ ನಿಜಾನೇ. ಅಂದರೆ ಅದು ಜನ ಬರ್ತಾ ಇಲ್ಲ ಅಂದರೆ ಅದು ಜನಗಳ ತಪ್ಪಂತ ನಾನು ಹೇಳೋದಿಲ್ಲ. ಏಕೆಂದರೆ ಇವಾಗ ಫಾರ್ ಎಕ್ಸಾಂಪಲು, ಈಗ ಯಾವುದೋ ಒಂದು ಪ್ರಾಡಕ್ಟ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ, ಬಿಸ್ನೆಸ್. ನಾನು ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಅದನ್ನು ರೀಚ್ ಮಾಡಬೇಕು. ಇವಾಗ ಹೇಗೆ ನಡೀತಿದೆ ಅಂದರೆ, ನಾವು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಜನಗಳಿಗೆ ತಲುಪಿಸೋದು, ಪ್ರಮೋಷನ್ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ ಆಗಿದೆ. ಆ್ಯಂಡ್ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಲೈಕ್ ಪ್ರಮೋಷನ್ ಮಾಡ್ತಾರೆ, ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಕೆಲವೊಬ್ರು. ಬಟ್ ಅಲ್ಲಿ ಥಿಯೇಟ್ರಿಗೆ ಹೋದರೆ ಅಲ್ಲಿ ಜನ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದು ಸಿಕ್ಕಿರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ಇದು ಮಾಡಿದ ಥರನೇ ಅಂದೇ ಪ್ಯಾಟ್ರನಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ. ಬಹುಶಃ ಅದರಿಂದನೂ ಜನಗಳಿಗೆ ಇದು ಮೂರು ಮತ್ತೊಂದು ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಯಾವಾಗ ಯಾವುದಾದ್ರೂ ಒಂದು ಸಿನಿಮಾ ಕ್ಲಿಕ್ಕಾಗಿ, ವರ್ಡ್ ಆಫ್ ಮೌತ್ ಆಗಿ ಅದು ಸ್ಪ್ರೆಡ್ ಆಗುತ್ತಲ್ಲ, ಆವಾಗ ಬಂದು ನೋಡ್ತಾ ಇದ್ದಾರೆ ಜನ. ಅಂದರೆ ಇದು ಬೇಸಿಕಲಿ ನಾವು ಒಂದು ಸಿನಿಮಾ ಬರೀ ಒಂದು ಸಿನಿಮಾನ ಚೆನ್ನಾಗಿ ಮಾಡಿದ್ರೆ ಸಾಕಾಗಲ್ಲ. ಅದನ್ನು ಹೇಗೆ ರೀಚ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಆ ತಯಾರಿನ ಮಾಡ್ಕೊಂಡಿರಬೇಕು. ಆ್ಯಂಡ್ ಪ್ರಮೋಷನ್ ತುಂಬ ನೆಸೆಸಿಟಿ ಇದೆ ಸರ್, ಅಷ್ಟು ಹೇಳಬಲ್ಲೆ. ಅಂದರೆ ಎಷ್ಟು ಜನಗಳಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಪ್ರಮೋಷನ್ ಮಾಡ್ತಾರೋ ಅಷ್ಟು ಆ ಕ್ಯೂರಿಯಾಸಿಟಿ ಇಟ್ಕೊಂಡೇ ಜನ ಬರೋದು. ಆ್ಯಂಡ್ ಸಾಂಗ್ಸ್, ನಾನು ನಂಬೋದೇನೆಂದರೆ, ಈ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದೇನಿದೆಯಲ್ಲ, ಅದೇ ಇನ್ವಿಟೇಷನ್ ಜನಗಳಿಗೆ. ಇವಾಗ ಮುಂಚೆಲ್ಲ ನೋಡ್ತಾ ಇದ್ದೀವಿ, ರವಿಚಂದ್ರನ್ ಸರ್ದವ್ರೆಲ್ಲ ಸಾಂಗ್ಸ್ ಎಷ್ಟು ಹಿಟ್ ಆಗ್ತಾಯಿದ್ವು. ಸೊ ಆ ಸಾಂಗ್ಸ್ ಕೇಳಿನೇ ಬರ್ತಾರೆ. ಅಂದರೆ ಇವಾಗ ನಾವೇ ತೊಗೊಳ್ಳಿ, ಈಗ ಯಾವುದೋ ಒಂದು ಸಾಂಗು ಹಿಟ್ಟಾಯಿತು, ಇದಾಯಿತು ಅಂತ ತಿಳ್ಕೊಳ್ಳಿ, ಯಾವುದಿದು ಸಾಂಗು, ಯಾವುದಿದು ಸಿನಿಮಾ, ಯಾವುದು ಹೀರೋ, ಯಾರು ಡೈರೆಕ್ಟರ್ ಯಾರು ಅಂತ ಕ್ಯೂರಿಯಾಸಿಟಿ ಚೆಕ್ ಮಾಡೇ ಮಾಡ್ತೀವಿ ಅಲ್ವಾ. ಸೊ ಐ ಥಿಂಕ್ ಸಾಂಗ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸಾಂಗ್ಸ್ನ ಚೆನ್ನಾಗಿ ಮಾಡಬೇಕು, ಒಳ್ಳೆ ಲಿರಿಕ್ಸ್ ಇರಬೇಕು, ಆ ಲಿರಿಕಲ್ ಅರ್ಥ ಇರಬೇಕು. ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಸರ್ ಸಿನಿಮಾದಲ್ಲಿ. ಸೊ ಇದೆಲ್ಲ ಬಹುಶಃ ಕೊಟ್ಟರೆ ಆಡಿಯನ್ಸ್ ಖಂಡಿತ ಬಂದೇ ಬರ್ತಾರೆ ಆ್ಯಂಡ್ ರೀಚ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
ಸೊ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಈ ನಾಟಕಗಳ ಪಾತ್ರಗಳು ನನಗೆ ನಟನೆಗೆ ಅನುಕೂಲ ಮಾಡಿಕೊಡ್ತು ಅಂದ್ರೆ ಎಲ್ಲಾ ಪಾತ್ರಗಳು ಅಂದ್ರೆ ಒಂದು ಸಾಮಾಜಿಕ ಇರ್ಬೋದು ಅಥವಾ ಪೌರಾಣಿಕ ಈ ತರದ್ದು ಎಲ್ಲದೂ ಕೂಡ ಮಾಡಿ ನನಗೆ ಅನುಕೂಲ ಆಯ್ತು ಅಂತ. ಸೊ ಈಗ ಸಿನಿಮಾಗೆ ಬಂದ್ರೆ ಸೊ ಯಾವ ಜಾನರ್ ಪಾತ್ರದ ಮೂಲಕ ನೀವು ನಟನಾಗಿ ಎಂಟ್ರಿ ಕೊಡ್ಬೋದು ಅಂತ ನಿಮ್ಮ ಒಂದು ಐಡಿಯಾ ಇದೆ ಅಂತ. ಅಂದ್ರೆ ಈ ತರ ನಾನು ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ, ಈ ಪಾತ್ರದಲ್ಲಿ ನಾನು ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ನಿಮಗೆ ಮೈಂಡಲ್ಲಿ ಯಾವ್ದಾರು ಇದ್ರೆ. ಹಾಂ, ನನಗೆ ಥ್ರಿಲ್ಲರ್ ಮೂವೀಸ್ ಅಂದರೆ ತುಂಬ ಇಷ್ಟ ನನಗೆ. ಸೊ ನನಗೆ ಥ್ರಿಲ್ಲರಿಂದ ನಾನು ಎಂಟ್ರಿ ಕೊಟ್ಟರೆ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಗೆಂದ್ರೆ ಅದು ನಮ್ಮ ನಾಟಕದಿಂದ ಕಲ್ತ್ಕೊಂಡು ಬಂದಿದ್ದು. ಆ, ಯಾವುದೋ ಒಂದು ಜಾನರ್ಗೆ ಈಗ ಒಂದು ಅದು ಕ್ಲಿಕ್ ಆಯಿತು ಅಂದರೆ ಅದೇ ಜಾನರ್ಗೆ ಸ್ಟಿಕ್ ಆನ್ ಆಗೋಕ್ಕೆ ಇಷ್ಟಪಡೋ ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಕಾಮಿಡಿ, ಲವ್ ಇದು ಆವಾಗಲೇ ಜನಗಳಿಗೆ ಒಂಥರ ವರ್ಸಟೈಲಾಗಿ ಏನಾದರೂ ಒಂದು ಕೊಡೋಕ್ಕೆ ಸಾಧ್ಯ. ಒಂದು ಕ್ಲಿಕ್ ಆಯಿತು ಅಂದರೆ ಅದನ್ನೇ ಪ್ಯಾಟ್ರನ್ ಇಟ್ಕೊಂಡು ಹೋದರೆ ಏನೂ ಬರೋದಿಲ್ಲ. ಸೊ ಬಟ್ ನನಗೆ ಥ್ರಿಲ್ಲರ್ ತುಂಬ ಇಷ್ಟ. ಹಾಂ. ಅದ್ರ ಜೊತೆಗೆ ಇನ್ನೊಂದು ನನ್ ನಿಮಗೂ ಒಂದು ಡ್ರೀಮ್ ಇರುತ್ತೆ. ಸೊ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಜನ ಸ್ಟಾರ್ ನಟರಿದ್ದಾರೆ. ಸೊ ಇವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕಿಲ್ಲ, ನನ್ನ ಸಿನಿಮಾಗೆ ನಾನು ಹೊಸದಾಗಿ ಎಂಟ್ರಿ ಕೊಡೋ ಸಿನಿಮಾಗೆ ಅವರೊಬ್ರು ಗೆಸ್ಟ್ ಅಪಿಯರೆನ್ಸ್ ಆಗಿ ಬರಬೇಕು, ಅಥವಾ ಅವ್ರದ್ದು ಯಾವುದೋ ಒಂದು ಸಿನಿಮಾಗೆ ನಾನೊಬ್ಬ ಫ್ರೆಂಡು, ಅಣ್ಣನೋ ತಮ್ಮನೋ ಆಗಬೇಕು ಅಂತಿದ್ರೆ ಯಾವ ನಟನೆಗೆ ಇದು ಆಗಬೇಕು ಅಂತ ಇಷ್ಟಪಡ್ತೀರ? ನನಗೆ ರಂಗಾಯಣ ರಘು ಸರ್ ಅಂದರೆ ತುಂಬ ಇಷ್ಟ. ಅಂದರೆ ಅವ್ರದ್ದು ಅವರಿಗೆ ಯಾವುದೇ ಪಾತ್ರ ಕೊಟ್ಟರು ಮಾಡ್ತಾರೆ. ಸೀರಿಯಸ್ಸಾಗಿ ಕೊಟ್ಟರೆ ಅಳಿಸೇ ಬಿಡ್ತಾರೆ. ಕಾಮಿಡಿ ಮಾಡಿದ್ರೆ ಅಷ್ಟೇ ಕಾಮಿಡಿ ಮಾಡ್ತಾರೆ. ನಿಮ್ಗೆ ಯಾವ ಪಾತ್ರ ಕೊಟ್ಟರು ಅವ್ರು ಲೀಲಾಜಾಲವಾಗಿ ಮಾಡಿಬಿಡ್ತಾರೆ. ನನಗೆ ಯಾವಾಗಲೂ ಇಷ್ಟ. ನನಗೆ ರಂಗಾಯಣ ರಘು ಸರ್ ಜೊತೆ ಮಾಡಬೇಕು ಸಿನಿಮಾ ಅನ್ನೋದು. ಅಂದರೆ ಅವರಿಂದ ಕಲಿಯೋದು ತುಂಬ ಇರುತ್ತೆ. ಅವರು ನಾಟಕದಿಂದ ಬಂದಿರೋದ್ರಿಂದ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಕಲಿಯೋದಿರುತ್ತೆ. ನನಗೆ ಅವ್ರ ಜೊತೆ ಮಾಡೋದಕ್ಕೆ ಇಷ್ಟ. ಅದು ಬಿಟ್ಟರೆ ಅನಂತ್ ನಾಗ್ ಸರ್, ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು. ಅವ್ರ ಜೊತೆನೂ ನನಗೆ ಅವಕಾಶ ಯಾವ್ದಾದ್ರು ಒಂದು ಬಂದರೆ ಒಂದು ಲೈನ್ ಆದರೂ ಆಗಲಿ, ಒಂದು ಚಿಕ್ಕ ಸೀನ್ ಆದರೂ ಆಗಲಿ, ನನಗೆ ಸರ್ ಜೊತೆ ಮಾಡಬೇಕು ಅನ್ನೋ ಆಸೆ. ಈ ಇಬ್ಬರ ಜೊತೆ ಮಾಡಬೇಕು ಅನ್ನೋದು ನನಗೆ ತುಂಬ ದೊಡ್ಡ ಆಸೆ. ಅಂದ್ರೆ ಇವ್ರಿಬ್ರನ್ನ ಯಾವಾಗಾದ್ರೂ ಅಪ್ರೋಚ್ ಏನಾದ್ರು ಮಾಡಿದ್ರೆ ಈ ತರ ನಂದೊಂದು ಆಸೆ ಇದೆ ಅಂತ ಏನಾದ್ರು ಯಾವಾಗ ಹೇಳೋ ಚಾನ್ಸ್ ಸಿಕ್ಕಿದೆ ಅಂತ? ಇಲ್ಲ ಸರ್, ಸಿಕ್ಕಿಲ್ಲ. ಬಟ್ ಸಿಕ್ಕರೆ ಮಾತ್ರ ಖಂಡಿತ ಬಿಡೋದಿಲ್ಲ, ಖಂಡಿತ ಹೇಳ್ತೀನಿ ನಾನು. ಹಾಂ, ಬಟ್ ಐ ಆಮ್ ವೆಯ್ಟಿಂಗ್. ಸೊ ಇನ್ನು ಟೈಟಲ್ ವಿಚಾರವಾಗಿ, ಯಾಕೆಂದರೆ ಇವಾಗ ಸೀರಿಯಲ್ ಆಲ್ರೆಡಿ ಪ್ರಾರಂಭ ಆಗಿ ಹೋಗ್ತಾ ಇದೆ ಕಂಟಿನ್ಯೂಗೆ ಯಶಸ್ವಿಯಾಗಿ. ಸೊ ಇವಾಗ ಗೊತ್ತಿದೆ ಜನ ನೋಡೋರಿಗೆ ಕತೆ ಯಾವ ಥರ ಏನೇನು ಹೋಗ್ತಿದೆ, ಟೈಟಲ್ಗೂ ಕತೆಗೆ ಏನು ಸಂಬಂಧ ಅಂತ. ಬಟ್ ಮುಂಚೆ ನೀವು ಕೇಳಿದಾಗ ಸೊ ಜೈಲಲಿತಾ ಅಂತ ಯಾಕೆ ಇಟ್ರಿ ಅಂತ ಏನಾದ್ರು ನೀವು ಪ್ರಶ್ನೆ ಮಾಡಿದ್ರೆ ಅಂತ ನಿರ್ದೇಶಕರಿಗಾಗಿರ್ಬೋದು, ನಿಮಗೆ ಅಪ್ರೋಚ್ ಮಾಡೋರಿಗಾಗಿರ್ಬೋದು, ಏನಿದೆ ಜೈಲಲಿತಾ? ಯಾಕೆಂದರೆ ಸಿನಿಮಾನೂ ಕೂಡ ಬಂದಿದೆ ಕನ್ನಡದಲ್ಲಿ. ಜೈಲಲಿತಾ ಅನ್ನೋದು ಒಂದು ಮಾಜಿ CM ಹೆಸರು ಕೂಡ. ಈ ಥರ ಏನಾದರೂ ನಿಮಗೆ ಮೈಂಡಲ್ಲಿ ಥಾಟ್ಸ್ ಬಂದಿತ್ತಾ ಅಂತ? ಆ್ಯಕ್ಚುಲಿ ನಾವು ಟೈಟಲ್ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಏನು ಟೈಟಲ್ ಇಡಬೇಕು ಈ ಪ್ರಾಜೆಕ್ಟ್ಗೆ. ಶೂಟ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಏನು ಇಡಬೇಕು ಅನ್ನೋದ್ರಲ್ಲಿ ಒಂದು 4-5 ಆಪ್ಷನ್ ಇತ್ತು. ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಇದರಲ್ಲಿ ಹೀರೋ ಹೀರೋಯಿನ್ ಇಬ್ಬರದು ಹೆಸರಿದೆ. ಆ್ಯಂಡ್ ಇದು ಸಿನಿಮಾ ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಸಿನಿಮಾ ಆಗಲಿ, ಪಾಲಿಟಿಕ್ಸ್ ಆಗಲಿ, ಸೀರಿಯಲ್ ಆಗಲಿ, ಯಾಕೋ ಈ ಹೆಸರು ತುಂಬ ಓಡುತ್ತೆ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ಬೇಸಿಕಲಿ ಅದೇ ಹೀರೋ ಹೀರೋಯಿನ್ ಮಧ್ಯೆ ಕತೆ ಇರೋದ್ರಿಂದ ಸೊ ಇದು ಆಪ್ಟ್ ಆಗುತ್ತೆ ಅಂತೇಳಿ ಇದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ಅಲ್ಟಿಮೇಟ್ಲಿ ಚಾನಲ್ ಡಿಸಿಷನ್ನು. ಸೊ ಅವ್ರಿಗೂ ಬಹುಶಃ ಇದೆ ಅನಿಸಿರ್ಬೋದು. ಸೊ ಇದು ಒಟ್ಟಲ್ಲಿ ಸೂಟ್ ಆಗಿದೆ ಅಂತ. ಓಕೆ, ಈಗ ಒಂದು ಸಿನಿಮಾ ನನ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ಮತ್ತು ನೋಡ್ತೀನಿ ಅಂತ ಕೂಡ ಹೇಳಿದ್ರಿ. ನೋಡೋಣ ಸಿನಿಮಾ ಎಷ್ಟು ಕನ್ನಡದಲ್ಲಿ ಎಷ್ಟು ಸಿನಿಮಾಗಳು ನೋಡಿದರೆ ಎಷ್ಟು ಕತೆಗಳು ಗೊತ್ತು ಅಂತ. ಸುಮ್ಮನೆ ಒಂದು ಸಣ್ಣ ಅಂದರೆ ಏನಂದರೆ ಸಿನಿಮಾಗಳದ ಒಂದು ಲೈನ್ ಸ್ಟೋರಿ ಹೇಳ್ತೀನಿ. ಜಸ್ಟ್ 1-2-3 ಕ್ಯಾರೆಕ್ಟರ್ ಅಥವಾ ಏನೋ ಒಂದು ಲೈನ್ ಹೇಳ್ತೀನಿ, ನೀವು ಎಷ್ಟು ಕಂಡುಹಿಡಿತೀರಾ ಅಂತ. ಓಕೆನಾ? ಸ್ಟಾರ್ಟಿಂಗು ತುಂಬ ಸಿಂಪಲ್ ಆಗಿರೋದೇ ಕೇಳೋಣ, ಹೇಳ್ತೀರಾ ಅಂತ. ಮಳೆ, ಮೊಲ. ಮುಂಗಾರು ಮಳೆ. ಸೊ ಹೀರೋ ತಾಯಿಗೋಸ್ಕರ ತುಂಬ ಕಷ್ಟಪಟ್ಟು ಬೆಂಗಳೂರಿಗೆ ಬರ್ತಾನೆ. ಬಟ್ ಆದರೆ ಆ ತಾಯಿನ ಅವನು ಕಷ್ಟವಾಗಿದ್ದು ಕೇಳಬೇಕಾ? ಇನ್ನೊಂದು ಸೇಮ್ ಅದೇ ಹೀರೋ, ಅದು ಕೂಡ ಬಡ ಇದರಲ್ಲಿ ಇರ್ತಾನೆ, ಮಿಡ್ಲ್ ಕ್ಲಾಸ್ ಅಥವಾ ಲೋಯರ್ ಮಿಡ್ಲ್ ಕ್ಲಾಸಲ್ಲಿ ಇರ್ತಾನೆ. ಅವನು ಕೂಡ ತಾಯಿ ಜೊತೆ ತುಂಬ ಭಾವನಾತ್ಮಕ ಸಂಬಂಧ ಇರುತ್ತೆ. ಇನ್ನೊಂದು ಪದ ಹೇಳ್ಬಿಟ್ರೆ ನೀವು ಕಂಡುಹಿಡಿತೀರಾ, ಆದರೂ ಕೇಳಿ ನೋಡೋಣ. ಅದೇ ಹೀರೋನಾ? ಅದೇ ಹೀರೋ ಅಲ್ಲ, ಬೇರೆ ಹೀರೋ. ಇಲ್ಲ, ಇನ್ನೊಂದ್ಸಲಿ. ಹೀರೋ ತುಂಬ ಬಡ ಹೀರೋ. ಅವನೇನು ಮಾಡ್ತಾನೆ, ತಾಯಿ ಜೊತೆ ತುಂಬ ಭಾವನಾತ್ಮಕ ಸಂಬಂಧ ಇರುತ್ತೆ. ಆ ತಾಯಿಗೋಸ್ಕರ ಏನೋ ಒಂದು ಕೆಲಸ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾನೆ. ಇಷ್ಟು ಹೇಳ್ತೀನಿ. ಕನಿಷ್ಠ ತಾಯಿಗೋಸ್ಕರ ಒಂದು ಕನಿಷ್ಠ ಏನೋ ಒಂದು ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಬೆಂಗಳೂರಿಗೆ ಬರ್ತಾನೆ. ಅವಾಗ ಆ ಸ್ಟೋರಿ ಲೈಫು ಅದು ಬೇರೆ ಬೇರೆ ಥರ ಟರ್ನ್ ಆಗುತ್ತೆ. ಇನ್ನು ನಾನು ನೆಕ್ಸ್ಟ್ ಏನು ಹಿಂಟ್ ಕೊಟ್ಟರು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು. ನೆಕ್ಸ್ಟ್ ಏನು ಹಿಂಟ್ ಕೊಟ್ಟರು ಗೊತ್ತಾಗುತ್ತೆ. ಇದು ಮುಂಗಾರು ಟೈಮಲ್ಲೇ ಬಂದಿದ್ದು. ಮುಂಗಾರು ಮಳೆ ಟೈಮಲ್ಲ? ದುನಿಯಾ.
ಸೊ ಈಗ ಒಬ್ಬ ನಟನಿಗೆ ಒಂದು ನಟನೆ ಎಷ್ಟು ಮುಖ್ಯನೋ ಅದೇ ಥರ ಫಿಸಿಕ್ಕು, ವರ್ಕೌಟು, ಡಯೆಟ್ಟು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮದು ಯಾವ ಥರ ಇದೆ ವರ್ಕೌಟ್ ಡೈಲಿ ರೊಟೀನ್ ಏನಿರುತ್ತೆ ಅಂತ? ನಾನು ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು 10 ವರ್ಷ ಆಯಿತು. ನಾನು ಕಾಲೇಜ್ ಓದಬೇಕಾದ್ರಿಂದನೇ ನನಗೆ ಕಾಲೇಜ್ ಅನ್ನೋದಕ್ಕಿಂತ ನಾನು ಸ್ಕೂಲಲ್ಲಿದ್ದಾಗಿಂದನೂ ನನಗೆ ರಿತಿಕ್ ರೋಷನ್ ಅಂದರೆ ತುಂಬ ಇಷ್ಟ. ಅವ್ರ ಥರ ಬಾಡಿ ಮಾಡಬೇಕು ಅಂದ್ಬಿಟ್ಟು ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆಸೆ ಇತ್ತು. ಸೊ ಬಟ್ ಕಾಲೇಜಿಗೆ ಸೇರಿದ ಮೇಲೆ ನಾನು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಆವಾಗಿಂದನೂ ಇವಾಗಿನವರೆಗೂ ಅದು ಬರೀ ನನ್ನ ಪ್ರೊಫೆಷನ್ಗೆ ಅಂತಲ್ಲ, ಅದೊಂಥರ ಈ ಊಟ ನಿದ್ದೆ ಹೇಗಿದೆಯೋ ಅದೇ ಥರ ರೂಢಿ ಆಗಿಬಿಟ್ಟಿದೆ. ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ. ಸೊ ಎವ್ರಿ ಡೇ ವರ್ಕೌಟ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದು 5 ಡೇಸ್ ಆದ್ರೂ ನಾನು ವರ್ಕೌಟ್ ಮಾಡೇ ಮಾಡ್ತೀನಿ. ಶೂಟಿಂಗ್ ಇದ್ದರೆ ಸ್ವಲ್ಪ ಕಷ್ಟ, ಬಟ್ ಶೂಟಿಂಗ್ ಇದ್ರೂ ಮಾರ್ನಿಂಗ್ 5 o'clock ಎದ್ದು ನಾನು ವರ್ಕೌಟ್ ಮಾಡಿ 1 hour ಆಗುತ್ತೋ, 45 minutes ಆಗುತ್ತೋ, ಹಾಫ್ ಆನ್ ಅವರ್ ಆಗುತ್ತೋ, ಎಷ್ಟೊತ್ತಾಗುತ್ತೋ ವರ್ಕೌಟ್ ಮಾಡಿಬಿಟ್ಟೆ ಇದಕ್ಕೆ ಬರೋದು. ಅಂದರೆ ಲೈಕ್ ಡಯಟ್ ವೈಸೂ ಅಷ್ಟೇ, ನಾನು ತೀರಾ ಏನು ಎಕ್ಸ್ಟ್ರೀಮ್ ಡಯಟ್ ಅಂತೆಲ್ಲ ಮಾಡೋದಿಲ್ಲ. ಸಕ್ಕರೆ, ಎಣ್ಣೆ ಇದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ, ಜಂಕ್ ಫುಡ್ ಅವಾಯ್ಡ್ ಮಾಡ್ತೀನಿ. ಬಾಡಿಗೆ ಏನು ಬೇಕೋ ಅದನ್ನಷ್ಟೇ ಫೀಡ್ ಮಾಡ್ತೀನಿ ನಾನು. ಸೊ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಡೈಲಿ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನನಗೆ ಅದು ವರ್ಕೌಟ್ ಮಾಡೋದು ತುಂಬ ಪ್ಯಾಷನ್. ಹಾಂ. ಸೊ ನಿಮ್ಮ ಫ್ಯಾನ್ಸ್ಗಳಿಗೆ, ನಿಮ್ಮ ನೋಡ್ತಿರೋ ನಿಮ್ಮ ಅಭಿಮಾನಿಗಳಿಗೆ ಒಂದು ಟಿಪ್ ಹೇಳೋದಾದ್ರೆ, ಈ ಟಿಪ್ಪನ್ನು ಫಾಲೋ ಮಾಡಿ ಲೈಫಲ್ಲಿ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿ ಇರ್ತೀರಾ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮದೇ ಆಗಿರ್ಬೋದು, ನೀವು ಏನು ರೂಟೀನ್ ಮಾಡ್ತೀರಾ ಅದೊಂದು ಟಿಪ್. ಏನಿಲ್ಲ, ಮೇಜರ್ ಸಕ್ಕರೆ ಅನ್ನೋದು ಇಟ್ಸ್ ಎ ನೆಕ್ಸ್ಟ್ ಡ್ರಗ್ ಅಂತಲೇ ಹೇಳ್ಬೋದು. ಅಷ್ಟು ಹಾನಿಕರ ಅದು. ಅದು ಸ್ವೀಟ್ ಬೇಕೇ ಬೇಕು ಅಂದರೆ ಅದ್ರ ಆಲ್ಟರ್ನೇಟಿವ್ ಏನಾದರೂ ತಿನ್ಬೋದು. ಬೆಲ್ಲ ಆ ಥರದ್ದು ಏನಾದರೂ ತಿನ್ಬೋದು. ಸಕ್ಕರೆ ಅವಾಯ್ಡ್ ಮಾಡಿ, ಎಣ್ಣೆ ಅವಾಯ್ಡ್ ಮಾಡಿ. ಎಣ್ಣೆನೂ ಅಷ್ಟೇ, ಅದರಲ್ಲಿ ತುಂಬ ಅಂದರೆ ತುಂಬ ಕೆಮಿಕಲ್ಸ್ ಇರುತ್ತೆ. ಯಾರು ರಿಸರ್ಚ್ ಮಾಡಿದರೆ ನೀವು ಇನ್ನೊಂದ್ಸಲ ಯಾವತ್ತೂ ಎಣ್ಣೆ ಉಪಯೋಗಿಸೋದಿಲ್ಲ ಅಡುಗೆಗೆ, ಗೊತ್ತಾಯ್ತು. ಎಣ್ಣೆ ಅವಾಯ್ಡ್ ಮಾಡಿ. ಈ ಆಚೆ ಕಡೆ ಏನು ಸಿಗುತ್ತಲ್ಲ, ಈ ಪಾನಿಪುರಿ, ಗೋಬಿ, ಅದು ಇದು ಜಂಕ್ ಫುಡ್ ಇದನ್ನೆಲ್ಲ ಬಿಡಿ. ಮನೆ ಊಟ ತಿನ್ನಿ. ಮನೆ ಊಟ ತಿಂದರೆ ನೀವು 40 ಅಲ್ಲ 60 ವರ್ಷ ಆದ್ರೂ ಗಟ್ಟಿಮುಟ್ಟಾಗೇ ಇರ್ತೀರ. ಈಗ ಯಾಕೆ ಹಿಂದೆ ಇವರೆಲ್ಲ ನಮ್ಮ ಅಪ್ಪ ಅಮ್ಮ ತಾತ ಎಲ್ಲ ಅಷ್ಟು ಗಟ್ಟಿಮುಟ್ಟಾಗಿತ್ತು ಅಂದರೆ ಅವರೆಲ್ಲ ಇದನ್ನು ತಿಂತಿರಲಿಲ್ಲ. ಇವಾಗೆಲ್ಲ ಅವ್ರವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಅದು ಇದು ಹೊಸದು ಯಾವುದಾದ್ರೂ ಒಂದು ಫುಡ್ ಕಂಡುಹಿಡಿತಾನೆ ಇರ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನು ನಮ್ಮ ಕರ್ನಾಟಕ ಸ್ಟೈಲ್ ಏನಿದೆಯೋ ಅದನ್ನು ಊಟನ ಮನೆ ಊಟ ಮಾಡಿ. ಎಲ್ಲೇ ನೀವು ಕೆಲ್ಸಕ್ಕೆ ಹೋದ್ರೂ ಒಂದು ಬಾಕ್ಸಲ್ಲಿ ಊಟ ತೊಗೊಂಡು ಮನೇಲಿ ಮಾಡಿಕೊಡ್ತಾರೆ ಅಂದರೆ ಊಟ ತೊಗೊಂಡೋಗಿ ಮಾಡಿ, ಮನೆ ಊಟ ಮಾಡಿ ಚೆನ್ನಾಗಿರಿ ಅಷ್ಟೇ. ಆ್ಯಂಡ್ ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ಒಂದು ದಿನ ಒಂದು ಆ್ಯಕ್ಟಿವಿಟಿ ಮಾಡಿ ಅಷ್ಟೇ. ಅದು ವಾಕರು ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಅಥವಾ ನೀವು ಜಿಮ್ಗೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲೇ ಏನಾದ್ರು ಮಾಡ್ತಿರೋ ತೊಂದರೆ ಇಲ್ಲ. ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ 1 hour ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ, ಒಳ್ಳೆ ಆಹಾರ ತಿನ್ನಿ ಅಷ್ಟೇ. ಸೊ ಫೈನಲಿ ಜಯಲಲಿತಾ ಸೀರಿಯಲ್ ವೀಕ್ಷಕರಿಗೂ, ನಮ್ಮ ಬಾಸ್ ಟಿ ವೀಕ್ಷಕರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಹಾಂ, ಜಯಲಲಿತಾ ಸೀರಿಯಲ್ನ ಇದು 200 ಎಪಿಸೋಡ್ ಆಯಿತು. ಅಂದರೆ ಇಲ್ಲಿವರೆಗೂ ಅಂದರೆ ಲಾಂಗ್ ಜರ್ನಿ. ಆಲ್ಮೋಸ್ಟ್ ಈ ಮಂತ್ 25th ಬಂದರೆ 1 year ಆಗುತ್ತೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿ. ಸೊ ಈ 1 ವರ್ಷದಿಂದ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ನಮ್ಮ ಸೀರಿಯಲ್ ಇಲ್ಲಿವರೆಗೂ ಬರಬೇಕು, ಇಷ್ಟು ಎಪಿಸೋಡ್ ಆಗಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಸಪೋರ್ಟು ಇದೇ ಥರ ಇರಲಿ, ಮುಂದೂ ಹೀಗೆ ಇರಲಿ. ಇದು ಬರೀ 200ಕ್ಕೆ ಹೋಗಬಾರ್ದು, ಇನ್ನು 1000 ದಾಟಿ ಹೋಗಬೇಕು. ಆ್ಯಂಡ್ ಅದನ್ನು ನೀವು ಮಾಡೇ ಮಾಡ್ತಿರೋ ನನ್ನ ನಂಬಿಕೆ ನನಗೆ, ನಮ್ಮ ಟೀಮ್ಗೆ ಮತ್ತು ನಮ್ಮ ಚಾನಲ್ಗಿದೆ. ಆ್ಯಂಡ್ ಇದೇ ಥರ ಪುಷ್ ಮಾಡಿ, ಒಳ್ಳೆ TRP ಬರ್ತಾಯಿದೆ, ಇನ್ನೂ ಜಾಸ್ತಿ ಮಾಡಿ. ಆ್ಯಂಡ್ ಇವಾಗ ಬರೀ ಟಿ ವಿಯಲ್ಲಿ ಅಷ್ಟೇ ಅಲ್ಲ, ಹಾಟ್ಸ್ಟಾರಲ್ಲಿ ಕೂಡ ಇದೆ. ನಿಮ್ಗೆ ಯಾವ್ಯಾವಾಗ ಟೈಮ್ ಆಗೋದಿಲ್ಲೋ ಅವಾಗೆಲ್ಲ ಹಾಟ್ಸ್ಟಾರಲ್ಲಿ ನೋಡಿ. ಆ್ಯಂಡ್ ಶೇರ್ ಮಾಡಿ ಲಿಂಕ್ನ ಬೇರೆಯವ್ರಿಗೆ. ಯಾಕೆಂದರೆ ಪ್ರತಿ ವಾರ, ಪ್ರತಿ ತಿಂಗಳು ಹೊಸ ಟ್ವಿಸ್ಟ್ಗಳು ತರ್ತಾಯಿದ್ದೀವಿ. ಅದು ನಿಮಗೋಸ್ಕರನೇ, ಬೋರ್ ಆಗಬಾರ್ದು. ಅಂದರೆ ದಿನನಿತ್ಯ ನೋಡ್ತಾ ಇರ್ತೀರ, ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೊಸ ಏನಾದರೂ ಒಂದು ತರ್ತಾ ಇರ್ತೀವಿ ಹೊಸತನನ. ಅದಕ್ಕೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಪ್ರೋಮೋಸ್, ಪೋಸ್ಟ್ ಇದಕ್ಕೆಲ್ಲ ಕಮೆಂಟ್ಸ್ ಮಾಡಿ. ಸೊ ದಟ್ ನಿಮಗೇನು ಅನಿಸುತ್ತೋ ಅದನ್ನು ಹೇಳಿ. ಓಕೆ, ನಿಮ್ಗೆ ಇದು ಅನ್ನಿಸ್ತಿದೆ ಅಂತ ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ನಮಗೂ ಅರ್ಥ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಷ್ಟು ದೂರ ಬೆಂಗಳೂರಿಂದ ಆಚೆ ಇದೆ ಲೊಕೇಶನ್, ಇಲ್ಲಿವರೆಗೂ ಬಂದು ನಮ್ಮ ತಂಡನ, ನಮ್ಮ ಇಡೀ ಶೂಟಿಂಗ್ನ ತೋರಿಸ್ತಾ ಇರೋವಂಥ ಬಾಸ್ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕಂದರೆ ಯೂಶ್ವಲಿ ಸಿಟಿಯಲ್ಲಿದ್ದರೆ ಬೇಗ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀರ, ಬಟ್ ಇಲ್ಲಿವರೆಗೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಜಯ್ ಅವರೇ, ಬಾಸ್ ಟಿ ವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಮತ್ತು ಜಯಲಲಿತಾ ಸೀರಿಯಲ್ ತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಜಯಲಲಿತಾ ಸೀರಿಯಲ್ ನಾಯಕ ನಟ ಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿ ವಿ ಬೆಂಗಳೂರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.